ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪಾಕೃತಿ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋನ ನೋಡೋದಾದರೆ ಫ್ರೆಂಡ್ಸ್, ಇವತ್ತು ನೋಡಿ ಈ ಒಂದು ಸ್ಯಾರಿಯನ್ನು ತೊಗೊಂಡಿದ್ದೀನಿ. ಸ್ಯಾರಿ ಕುಚ್ಚನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಕ್ರೋಶಾ ಕುಚ್ಚು ಫ್ರೆಂಡ್ಸ್, ರೌಂಡ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಮತ್ತು ನಾನು ಕ್ರೋಶಾ ತೊಗೊಂಡಿದ್ದೀನಿ. ಮತ್ತು 6 ಎಳೆ ದಾರಾನ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ವರ್ಕನ್ನು ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಸ್ಯಾರಿನ ನಾನು ಸೀದಾ ಸೈಡ್ ಇಟ್ಕೊಂಡು ಒಂದು ಗಂಟು ಹಾಕಿರ್ತೀವಲ್ಲ, ಅದನ್ನು ಸ್ಯಾರಿ ಹಿಂದೆಗಡೆ ಉಳ್ಕೊಳ್ಳೋ ಥರ ಮಾಡಿಕೊಂಡು ನಾವು ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಸ್ಯಾರಿಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಒಂದು ಸತಿ ನಾನು ಇಲ್ಲಿ ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡು ಸ್ಯಾರಿಗೆ ಲಾಕ್ ಮಾಡಿದ್ದೀನಿ. ಈಗ ಇನ್ನೂ ಒಂದು ಸತಿ ನಾವು ಸಿಂಗಲ್ ಕ್ರೋಶೆಟ್ನ ಪಕ್ಕದಲ್ಲೇ ಹಾಕ್ಕೊಂಡು 2 ಸತಿ ನಾವು ಸ್ಯಾರಿಗೆ ದಾರವನ್ನು ಲಾಕ್ ಮಾಡ್ಕೊಳ್ಳೋಣ. ದಾರನ 2 ಸತಿ ನಾವು ಸ್ಯಾರಿಗೆ ಲಾಕ್ ಮಾಡಿದ್ದಾದಮೇಲೆ ಫ್ರೆಂಡ್ಸ್, ಇವಾಗ ನಾವು 2 ಚೈನನ್ನು ಹಾಕ್ಕೊಬೇಕು. ನೋಡಿ, 1 2 ನಾವು 2 ಸತಿ ಸ್ಯಾರಿಗೆ ಲಾಕ್ ಆದಮೇಲೆ 2 ಚೈನನ್ನು ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೋಡಿ ಪಕ್ಕದಲ್ಲೇ ನಾವು ಸ್ಯಾರಿ ಒಳಗಡೆ ನೀಡಲ್ನ ತೊಗೊಂಡೋಗಿ ಮತ್ತೆ ದಾರ ಅಂತಂದಾಗ ನಮಗೆ ನೀಡಲ್ ಮೇಲೆ 3 ದಾರ ಇರುತ್ತೆ. 2ರಲ್ಲಿ 1, 2ರಲ್ಲಿ 1. ಈಗ ನಮಗೆ ಇಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬ ರೆಡಿ ಆಯಿತು. ನೋಡಿ, ಮತ್ತೆ ಒಂದು ಸತಿ ನಾವು ನೀಡಲ್ ಮೇಲೆ ದಾರ ಸುತ್ತಕೊಂಡು ಸ್ಯಾರಿ ಒಳಗಡೆ ಹೋಗ್ಬಿಟ್ಟು ದಾರ ಅಂತಂದಾಗ ನೀಡಲ್ ಮೇಲೆ 3 ದಾರ ಇರುತ್ತೆ. 2ರಲ್ಲಿ 1, 2ರಲ್ಲಿ 1. ನೋಡಿ ಫ್ರೆಂಡ್ಸ್, ಇದೇ ರೀತಿ ಡಬಲ್ ಕ್ರೋಶೆಟ್ ಕಂಬಗಳನ್ನು ನಾವು ಹಾಕ್ಕೊಂಡು ಹೋಗಬೇಕು. ನೋಡಿ, ನೀಡಲ್ ಮೇಲೆ ದಾರ ಸುತ್ತಕೊಂಡು ಸ್ಯಾರಿ ಒಳಗಡೆ ಹೋಗ್ಬಿಟ್ಟು ಮತ್ತೆ ನಾವು ದಾರ ಅಂತಂದಾಗ ನೀಡಲ್ ಮೇಲೆ 3 ದಾರ ಇರುತ್ತೆ. 2ರಲ್ಲಿ 1 ಮತ್ತು ನೋಡಿ ಈಗ 2 ಉಳ್ಕೊಳ್ತು ಮತ್ತು 2ರಲ್ಲಿ 1. ಇದೇ ರೀತಿ ನಾವು 5 ಟೈಮ್ಸ್ 6 ಟೈಮ್ಸ್ ಈ ರೀತಿ ಹಾಕ್ಕೋಬೋದು, ಅಥವಾ 3-4 ಟೈಮ್ಸು ಕೂಡ ನಾವು ಮಾಡ್ಕೋಬೋದು. 2 ಚೈನ್ ಹಾಕಿರ್ತೀವಲ್ಲ, ಆ 2 ಚೈನ್ ಜೊತೆಗೆ ನಾವು ಎಷ್ಟು ಡಬಲ್ ಕ್ರೋಶೆಟ್ಸ್ ಬೇಕಾದ್ರೂ ಮಾಡ್ಕೋಬೋದು. ನಾನು ಇಲ್ಲಿ 6 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮತ್ತೆ ನಾವು ನೀಡಲ್ ಮೇಲೆ ದಾರ ಸುತ್ತಕೊಂಡು ಸ್ಯಾರಿ ಒಳಗಡೆ ಹೋಗ್ಬಿಟ್ಟು ದಾರ ಅಂತಂದಾಗ ನೀಡಲ್ ಮೇಲೆ 3 ದಾರ ಇರುತ್ತೆ. 2ರಲ್ಲಿ 1, 2ರಲ್ಲಿ 1. ಇದೇ ರೀತಿ ನಾವು ಡಬಲ್ ಕ್ರೋಶೆಟ್ಸ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಫ್ರೆಂಡ್ಸ್, ನಮಗೆ ಇಲ್ಲಿ 6 ಕಂಬಗಳನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಫ್ರೆಂಡ್ಸ್, ಇಲ್ಲಿ ನನಗೆ 6 ಡಬಲ್ ಕ್ರೋಶೆಟ್ ಕಂಬ ರೆಡಿ ಆಯಿತು. ಇವಾಗ ಇಲ್ಲಿ ನಾನು 3 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, 3 ಚೈನನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ನೀಡಲ್ ಮೇಲೆ ದಾರನ ಸುತ್ತಕೊಂಡು ನೋಡಿ, ನೀಡಲ್ ಮೇಲೆ ದಾರನ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಹೋಗ್ಬಿಟ್ಟು ದಾರನ ತಂದಾಗ ವಾಪಸ್ಸು ನಮಗೆ ಸೇಮ್ ನೀಡಲ್ ಮೇಲೆ 3 ದಾರ ಇರುತ್ತೆ. 2ರಲ್ಲಿ 1, 2ರಲ್ಲಿ 1. ಇದೇ ಥರನೇ ಸೇಮ್ ಮತ್ತೆ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗುತ್ತೆ. ಫ್ರೆಂಡ್ಸ್, ಇದು ಬಂದುಬಿಟ್ಟು ಕುಚ್ಚಿಗೋಸ್ಕರ. ಫ್ರೆಂಡ್ಸ್, ನಿಮಗೆ ಫಸ್ಟ್ ಕುಚ್ಚು ಬೇಕು ಅಂದರೆ 3 ಚೈನನ್ನು ಹಾಕ್ಕೊಡಿ. ಇಲ್ಲ ಅಂತಂದರೆ ಫಸ್ಟ್ ನಮಗೆ ಬೀಡ್ ಬೇಕು ಅಂದರೆ ಅಲ್ಲಿ ನಾವು 3 ಚೈನ್ ಗ್ಯಾಪ್ಗೆ ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಫಸ್ಟ್ಗೆ 6 ಕಂಬಗಳನ್ನು ಹಾಕಿದ್ದಾದಮೇಲೆ ಕುಚ್ಚಿಗೋಸ್ಕರ 3 ಚೈನ್ಸನ್ನು ಹಾಕಿ ಮತ್ತೆ ನೀಡಲ್ ಮೇಲೆ ದಾರನ ತೊಗೊಂಡು ಮತ್ತೆ ನಾನು ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊತಾ ಇದ್ದೀನಿ. ಸೇಮ್ ನಾವು ಇಷ್ಟೊತ್ತು ಏನು ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಂಡ್ವಲ್ಲ ಫ್ರೆಂಡ್ಸ್, ಅದೇ ರೀತಿಯೇ ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಂಡು ಹೋಗಬೇಕಾಗತ್ತೆ. ನಾನು ಫಸ್ಟಿಗೆ 6 ಡಬಲ್ ಕ್ರೋಶೆಟ್ಸ್ನ ಹಾಕಿದ್ನಲ್ವ, ಈಗ ನಾನು ಕುಚ್ಚಿಗೋಸ್ಕರ 3 ಚೈನನ್ನು ಹಾಕಿ ಮತ್ತೆ ನಾನು 6 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ತಾ ಇದ್ದೀನಿ. 6 ಡಬಲ್ ಕ್ರೋಶೆಟ್ಸ್ ಆದಮೇಲೆ ನಾವು 6 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಂಡಾದಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ನನಗೆ ಇವಾಗ 6 ಡಬಲ್ ಕ್ರೋಶೆಟ್ಸು ರೆಡಿ ಆಯಿತು. ಫಸ್ಟ್ ಒಂದು ನಾನು 6 ಡಬಲ್ ಕ್ರೋಶೆಟ್ನ ಮಾಡಿಕೊಂಡು 3 ಚೈನನ್ನು ಹಾಕ್ಕೊಂಡು ಮತ್ತೆ ನಾವು 6 ಡಬಲ್ ಕ್ರೋಶೆಟ್ನ ಹಾಕ್ಕೊಂಡು ಸ್ವಲ್ಪ ದಾರನ ಮೇಲ್ ಮಾಡಿಕೊಂಡು ನಾನು ರೌಂಡ್ ಬೀಡನ್ನ ತೋರಿಸಿದ್ನಲ್ವ, ಆ ಒಂದು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡ್ಕೊಳ್ಳೋಣ. ಬೀಡನ್ನ ಲಾಕ್ ಮಾಡಿದ್ವಿ. ಬೀಡ್ ಲಾಕ್ ಆದಮೇಲೆ ನೋಡಿ, ನೀಡಲ್ ಮೇಲೆ ದಾರನ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಸೇಮ್ ಡಬಲ್ ಕ್ರೋಶೆಟ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಫ್ರೆಂಡ್ಸ್, ನಾವು ಫಸ್ಟು 6 ಡಬಲ್ ಕ್ರೋಶೆಟ್ಸ್ನ ಹಾಕ್ಬಿಟ್ಟು 3 ಚೈನ್ ಹಾಕಿ ನಾವು ಕುಚ್ಚಿಗೋಸ್ಕರ ರೆಡಿ ಮಾಡಿಕೊಂಡು ಮತ್ತೆ ಡಬಲ್ ಕ್ರೋಶೆಟ್ಸ್ನ ಕಂಟಿನ್ಯೂ ಮಾಡಿದ್ವಲ್ಲ, ಅದೇ ರೀತಿ ಇವಾಗ ನಾವು 6 ಸತಿ ಡಬಲ್ ಕ್ರೋಶೆಟ್ಸ್ನ ಮಾಡಿ ಒಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ನಾವು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು ಡಬಲ್ ಕ್ರೋಶೆಟ್ಸ್ನ ಮಾಡ್ಕೋತಾ ಇದ್ದೀವಲ್ವ, ಇದೇ ರೀತಿ ಸ್ಯಾರಿ ಫುಲ್ಲು ಕಂಟಿನ್ಯೂ ಆಗುತ್ತೆ. ಫ್ರೆಂಡ್ಸ್, ಈಗ ನಿಮಗೆ ಒಂದು ಬೀಡ್ ಸಾಕು ಅಂತ ಹೇಳಿದರೆ ಇಲ್ಲಿ ನಾವು ಮತ್ತೆ 3 ಚೈನನ್ನು ಹಾಕಿಬಿಟ್ಟು ನಾವು ಕುಚ್ಚಿಗೋಸ್ಕರ ಮಾಡ್ಕೋಬೋದು. ಇಲ್ಲ ನಮಗೆ 2 ನಾವು ಕುಚ್ಚು ಜಾಸ್ತಿ ಬೇಡ ಅಂತಂದರೆ, ಬೀಡ್ ಜಾಸ್ತಿ ಬೇಕು ಅಂದರೆ 2 ಬೀಡ್ಸ್ ಕೂಡ ಆ್ಯಡ್ ಮಾಡಿಕೊಂಡು ಆಮೇಲೆ ಕುಚ್ಚಿಗೋಸ್ಕರ 3 ಚೈನನ್ನು ಹಾಕ್ಕೊಂಡು ಕುಚ್ಚಿಗೋಸ್ಕರ ನಾವು ರೆಡಿ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಇಲ್ಲಿ 6 ಸತಿ ಡಬಲ್ ಕ್ರೋಶೆಟ್ಸ್ನ ಮಾಡಿ ಮತ್ತೆ ನಾನಿಲ್ಲಿ ಇವಾಗ ಕುಚ್ಚನ್ನು ಹಾಕ್ತಾಯಿಲ್ಲ. ಕುಚ್ಚಿಗೋಸ್ಕರ ನಾನು
ಇಲ್ಲಿ ಕುಚ್ಚು ಬೇಕಿದ್ರೆ ನೀವು ಇಲ್ಲಿ 3 ಚೈನ್ ಹಾಕ್ಕೊಂಡು ಸೇಮ್ ನಾವೇನು ಕಂಟಿನ್ಯೂ ಮಾಡ್ಕೊಂಡ್ವಿ ಅದೇ ಥರ ಮಾಡ್ಕೋಬೋದು. ನಾನಿಲ್ಲಿ 2 ಬೀಡು ಮತ್ತು ಕುಚ್ಚು ಆ ರೀತಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಇನ್ನೂ ಒಂದು ಬೀಡನ್ನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಇಲ್ಲಿ ಬೀಡ್ ಜಾಗದಲ್ಲಿ ನಾನೀಗ ಏನು ಬೀಡ್ ಹಾಕ್ತಿದ್ದೀನಿ ಇಲ್ಲಿ ನೀವು ಬೇಕಾದ್ರೆ ಕುಚ್ಚು ಕೂಡ ಹಾಕ್ಬೋದು. 1 ಬೀಡು 1 ಕುಚ್ಚು ಈ ರೀತಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ 2 ಬೀಡು 1 ಕುಚ್ಚು ಈ ರೀತಿ ಮಾಡ್ತಾಯಿದ್ದೀನಿ. ಓಕೆನಾ ಫ್ರೆಂಡ್ಸ್, ನಿಮಗೆ ಯಾವ ರೀತಿ ಇಷ್ಟ ಇದೆ ಆ ರೀತಿ ನೀವು ಮಾಡ್ಕೋಬೋದು. ನಾನು ಇಲ್ಲಿ 2 ಬೀಡು 1 ಕುಚ್ಚನ್ನು ಮಾಡ್ತಿದ್ದೀನಿ. ಸೇಮ್ ಇವಾಗ ನಾವು ಬೀಡನ್ನ ಇನ್ಸಲ್ಟ್ ಮಾಡಿದ್ವಿ, ಬೀಡ್ ಲಾಕ್ ಮಾಡಿದ್ವಿ, ಮತ್ತು ಬೀಡ್ ಲಾಕ್ ಆದಮೇಲೆ ಸೇಮ್ ಡಬಲ್ ಕ್ರೋಶೆಟ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಇನ್ನೂ ಒಂದು ಸತಿ ನಾನು ಇಲ್ಲಿ 6 ಟೈಮ್ಸು ಡಬಲ್ ಕ್ರೋಶೆಟ್ಸ್ನ ಮಾಡಿಕೊಂಡು ಆಮೇಲೆ ನಾನು ಕುಚ್ಚಿಗೋಸ್ಕರ 3 ಚೈನನ್ನು ಹಾಕಿ ಲಾಕ್ ಮಾಡ್ಕೊತೀನಿ. ಫ್ರೆಂಡ್ಸ್ ನೋಡಿ, ಫಸ್ಟಿಗೆ 6 ಡಬಲ್ ಕ್ರೋಶೆಟ್ಸ್ನ ಮಾಡಿಕೊಂಡು ನಾನು ಕುಚ್ಚಿಗೋಸ್ಕರ 3 ಚೈನ್ಸನ್ನು ಹಾಕ್ಕೊಂಡು ಲಾಕ್ ಮಾಡಿ ಮತ್ತು 2 ಸತಿ ಬೀಡ್ಸನ್ನು ಹಾಕ್ಕೊಂಡು ಈಗ ಮತ್ತೆ 6 ಸತಿ ಡಬಲ್ ಕ್ರೋಶೆಟ್ ಕಂಪ್ಲೀಟ್ ಆದಮೇಲೆ 3 ಚೈನನ್ನು ಹಾಕ್ಕೊಂಡು ನೋಡಿ ಕುಚ್ಚಿಗೋಸ್ಕರ ನಾವು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಆಮೇಲೆ ನಾವು ಮತ್ತೆ ಡಬಲ್ ಕ್ರೋಶೆಟ್ಸ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಸ್ಯಾರಿ ಫುಲ್ಲು ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಹೋಗ್ತೀನಿ. ಸೊ ಫ್ರೆಂಡ್ಸ್, ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಇವಾಗ ನಾವು ವರ್ಕ್ ಮಾಡ್ತಾ ಇರ್ತೀವಲ್ವ, ಥ್ರೆಡ್ ಏನಾದರೂ ಖಾಲಿ ಆಗಿಬಿಟ್ರೆ ಯಾವ ರೀತಿ ಜಾಯಿಂಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ನನಗೂ ಕೂಡ ಥ್ರೆಡ್ ಖಾಲಿ ಆಯಿತು. ಸೊ ನಾವು 6 ಥ್ರೆಡ್ಡು ಒಂದೇ ಮೆಜರ್ಮೆಂಟಲ್ಲಿ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಸೊ ಒಂದೇ ಸತಿನೇ ನಮಗೆ ಎಂಡ್ ಆಗುತ್ತೆ. ಸೊ ಪ್ರಾಬ್ಲಮ್ ಇಲ್ಲ. ಮತ್ತು ನಾವು 6 ಎಳೆ ದಾರನ ರೆಡಿ ಮಾಡಿಕೊಂಡು ಯಾವ ರೀತಿ ಅಟ್ಯಾಚ್ ಮಾಡಿಕೊಂಡು ಕಂಟಿನ್ಯೂ ಮಾಡಬೇಕು ವರ್ಕ್ನ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾವು ಇಲ್ಲಿ ನೋಡಿ ಥ್ರೆಡ್ ಖಾಲಿ ಆಯ್ತಲ್ವ, ಸ್ವಲ್ಪ ಮುಂಚೆನೇ ನಾವು ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗೋಕ್ಕಿಂತ ಮುಂಚೆನೇ ಒಂದು ಸೇಫ್ಟಿ ಪಿನ್ ಹಾಕಿ ನಾವು ಇಲ್ಲಿ ಸೆಕ್ಯೂರ್ ಮಾಡಿ ಇಟ್ಬಿಡೋಣ. ಅದಾದಮೇಲೆ ನಾವು 6 ಎಳೆ ದಾರನ ರೆಡಿ ಮಾಡಿಕೊಂಡು ನಾವು ಯಾವ ರೀತಿ ಅಟ್ಯಾಚ್ ಮಾಡಿಕೊಂಡು ಡಿಸೈನನ್ನು ಕಂಟಿನ್ಯೂ ಮಾಡಬೇಕಂತ ನೋಡೋಣ. ನೋಡಿ, ಇಲ್ಲಿ ನಾವು ಡಿಸೈನ್ ಕಂಟಿನ್ಯೂ ಮಾಡ್ಕೊಂಡು ಬಂದಿರ್ತೀವಲ್ಲ ಆ ಒಂದು ಥ್ರೆಡ್ಡು ಮತ್ತು ಈಗ ನಾವೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಈ ಒಂದು ಥ್ರೆಡ್ಡು ಎರಡೂ ಸೇರಿ ನಾವು ಈ ರೀತಿ ನಾಟನ್ನು ಹಾಕ್ಕೊಂಡು ಸ್ವಲ್ಪ ಟೈಟಾಗಿಯೇ ಹೇಳ್ಕೊಳ್ಳೋಣ. ಮತ್ತು ನೋಡಿ, ಈ ರೀತಿ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದಿರೋ ಥ್ರೆಡ್ಡು ಮತ್ತು ಈ ಥ್ರೆಡ್ಡು ಎರಡನ್ನೂ ಕೂಡ ಈ ರೀತಿ ಒಂದು ಸತಿ ಸ್ಟ್ರಾಂಗಾಗಿ ಎಳೆದು ಅಲ್ಲಿ ಒಂದು ನಾಟ್ ಅನ್ನೋದು ನಮಗೆ ಸ್ಟ್ರಾಂಗಾಗಿ ಹಾಕಬೇಕು. ಆ ರೀತಿ ಗಂಟನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ಳೋಣ. ಮತ್ತು ಫ್ರೆಂಡ್ಸ್, ನಾವು ಡಿಸೈನನ್ನು ಕಂಪ್ಲೀಟ್ ಮಾಡಿಕೊಂಡು ಒಂದು ಸ್ವಲ್ಪ ಅಲ್ಲಿ ಗಮ್ಮನ್ನು ಹಾಕಿ ಪೇಸ್ಟ್ ಮಾಡಿದರೆ ಸ್ಟ್ರಾಂಗಾಗಿರುತ್ತೆ. ನಾಟು ಕೂಡ ಸ್ಟ್ರಾಂಗ್ ಇದೆ, ಬಟ್ ನಾವು ಹಂಗೆ ಮರಿದಂಗೆ ಗಮ್ಮನ್ನು ಹಾಕಬೇಕು. ನೋಡಿ, ನಾಟಿದೆ. ಮತ್ತು ನಮಗೆ ಯಾವಾಗಲೂ ಆ ನಾಟ್ ಬಂದುಬಿಟ್ಟು ಡಿಸೈನ್ ಹಿಂದೆಗಡೆನೇ ಹೋಗುತ್ತೆ, ಫ್ರಂಟಿಗೆ ಬರಲ್ಲ, ಬ್ಯಾಕ್ ಸೈಡ್ಗೆ ಉಳಿಯುತ್ತೆ. ಸೊ ಫ್ರೆಂಡ್ಸ್ ನೋಡಿ, ಇವಾಗ ನಾನು ನಾಟ್ ಹಾಕಿದ್ದಾಯಿತು. ಈಗ ನೋಡಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ ನಾಟು ಯಾವ ರೀತಿ ಬ್ಯಾಕ್ ಸೈಡ್ಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ನಾರ್ಮಲಾಗಿ ಆ ಒಂದು ನಾಟು ಬ್ಯಾಕ್ ಸೈಡ್ಗೆ ಹೋಗುತ್ತೆ. ಸೊ ಪ್ರಾಬ್ಲಮ್ ಇಲ್ಲ. ನೋಡಿ, ನನಗೆ ಹಿಂದೆಗಡೆ ಬಂತು. ಲಾಸ್ಟಿಗೆ ನಾನು ಹೆಂಗಿದ್ರು ನಾವು ಆ ಕಡೆ ಈ ಕಡೆ ಫಸ್ಟಿಗೆ ಮತ್ತು ಲಾಸ್ಟಿಗೆ ಗಮ್ ಹಾಕ್ತೀವಲ್ಲ ಆವಾಗ ಮಿಸ್ ಮಾಡಿದೆ. ಈ ರೀತಿ ಏನಾದರೂ ಅಟ್ಯಾಚ್ ಬಂದವಾಗ ನಾವು ಗಮ್ ಹಾಕಿ ಸೆಕ್ಯೂರ್ ಮಾಡೋದನ್ನು ಮರಿಬಾರ್ದು. ಸೊ ಫ್ರೆಂಡ್ಸ್ ಈಗಷ್ಟೇ ಕಲಿತಿರೋರಿಗೆ ಮತ್ತು ಹೊಸಬ್ರಿಗೆ ಬಿಗಿನರ್ಸ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ಒಂದು ಇನ್ಫಾರ್ಮೇಷನ್. ಫ್ರೆಂಡ್ಸ್, ಇವಾಗ ಸ್ಯಾರಿ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ಡಿಸೈನನ್ನು. ಸೊ ಯಾವ ರೀತಿ ಎಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲಿ ನಾನು 6 ಡಬಲ್ ಕ್ರೋಶೆಟ್ಸ್ನ ಮಾಡಿಕೊಂಡು 3 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 3 ಸತಿ ಚೈನ್ಸನ್ನು ಹಾಕ್ಕೊಂಡು ಫ್ರೆಂಡ್ಸ್ 3 ಸತಿ ನಾವು ಚೈನ್ಸನ್ನು ಹಾಕ್ಕೊಂಡಿದ್ದೀವಲ್ಲ, ಚೈನ್ಸನ್ನು ಹಾಕ್ಕೊಂಡು ನೀಡಲ್ ಮೇಲೆ ದಾರನ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತೆ ನಾವು ನೋಡಿಕೊಂಡು ಡಬಲ್ ಕ್ರೋಶೆಟ್ಸ್ನ 6 ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಕೂಡ ಯಾವ ರೀತಿ ಮಾಡಿದ್ನೋ ಎಂಡಿಂಗಲ್ಲಿ ಕೂಡ ಅದೇ ರೀತಿ ಫಿನಿಶಿಂಗ್ ಮಾಡ್ತಾಯಿದ್ದೀನಿ. ಸೊ ಅದೇ ರೀತಿ ನನಗೆ ಕಂಪ್ಲೀಟ್ ಮಾಡೋಕ್ಕೆ ಸಿಕ್ತು. ಸೊ ಆದಷ್ಟು ಸ್ಟಾರ್ಟಿಂಗ್ ಯಾವ ರೀತಿ ನಾವು ಮಾಡಿರ್ತೀವಿ ಎಂಡಿಂಗ್ ಕೂಡ ಅದೇ ರೀತಿ ಮಾಡೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಇಲ್ಲಿ ನಾನು ಡಬಲ್ ಕ್ರೋಶೆಟ್ಸ್ನ 6 ಸತಿ ಮಾಡಿಕೊಂಡ್ರೆ ಎಂಡ್ ಆಗುತ್ತೆ. ನನಗೆ ಸ್ಟಾರ್ಟಿಂಗಲ್ಲಿ ನಾನು ಕುಚ್ಚಿಗೆ ಅಂತ ಹೇಳ್ಬಿಟ್ಟು 3 ಚೈನನ್ನು ಹಾಕಿದ್ನಲ್ವ 6 ಡಬಲ್ ಕ್ರೋಶೆಟ್ಸ್ ಆದಮೇಲೆ, ಸೊ ಲಾಸ್ಟ್ ಕೂಡ ನನಗೆ ಅದೇ ರೀತಿ ಬಂದಿದೆ. ಇವಾಗ ಇಲ್ಲಿ ನಾನು 6 ಸತಿ ಡಬಲ್ ಕ್ರೋಶೆಟ್ಸ್ನ ಮಾಡಿಕೊಂಡು ಡಿಸೈನನ್ನು ಎಂಡ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಎಕ್ಸ್ಟ್ರಾ 2-3 ಚೈನ್ಸನ್ನು ಹಾಕಿ ನಾವು ದಾರಾನ ಕಟ್ ಮಾಡ್ಕೊಳ್ಳೋಣ. ದಾರಾನ ಕಟ್ ಮಾಡಿಕೊಂಡು ಆ್ಯಸ್ ಯೂಶ್ವಲ್ ಗಮ್ ಹಾಕಿ ಹಿಂದೆಗಡೆ ಪೇಸ್ಟ್ ಮಾಡಿಕೊಂಡು ನಾವು ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಫುಲ್ ಸ್ಯಾರಿ ಡಿಸೈನ್ ಕಂಪ್ಲೀಟ್ ಆಯಿತು. ಯಾವಾಗಲೂ ಥರನೇ ಗಮ್ ಪೇಸ್ಟ್ ಮಾಡಿ ನಾವು ಫಿನಿಶಿಂಗ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಫ್ರೆಂಡ್ಸ್, ಫುಲ್ಲು ಸ್ಯಾರಿ ಇದೇ ರೀತಿ
ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟಿಗೆ ನಾನು ಯಾವ ರೀತಿ ಬಂದಿದೆಯೋ ಲಾಸ್ಟ್ಗೂ ಕೂಡ ಅದೇ ರೀತಿ ಬಂದಿದೆ ಡಿಸೈನು. ಸ್ಟಾರ್ಟಿಂಗ್ ನನಗೆ 6 ಡಬಲ್ ಕ್ರೋಶೆಟ್ ಮಾಡಿ 3 ಚೈನನ್ನು ಹಾಕಿದ್ನಲ್ವ, ಲಾಸ್ಟ್ಗೂ ಕೂಡ 3 ಚೈನು 6 ಡಬಲ್ ಕ್ರೋಶೆಟ್ಸ್ ಒಂದೇ ರೀತಿ ಫಿನಿಶಿಂಗ್ ಆಗಿದೆ. ಆದಷ್ಟು ಇದೇ ರೀತಿ ಫಿನಿಶಿಂಗ್ ಮಾಡೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಸೊ ಇವಾಗ ಕುಚ್ಚನ್ನು ಕಟ್ಕೊಂಡ್ಮೇಲೆ ನೋಡಿ ಈ ರೀತಿ ಕಾಣಿಸ್ತಿದೆ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.